ಜೈ ಶ್ರೀರಾಮ್. 2026ನೇ ನೂತನ ಆಂಗ್ಲ ಸಂವತ್ಸರಾದಿ ಮೇಷರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈ 2026ನೇ ಇಸ್ವಿಯಲ್ಲಿ ಈ ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇರುತ್ತೆ. ನೋಡಿ, 12ನೇ ಮನೆಯಲ್ಲಿ ಶನಿಯ ಸಂಚಾರ, ಸಾಡೆ ಸಾತಿ ಶನಿ ಅಂತ ಹೇಳಿದ ತಕ್ಷಣ ಸಾಕಷ್ಟು ಮಂದಿಗೆ ಏನೋ ಒಂಥರ ನೆಗೆಟಿವ್ ಆಲೋಚನೆ, ಕೆಟ್ಟ ಆಲೋಚನೆಗಳು, ಶನಿ ನಮಗೆ ತೊಂದರೆ ಮಾಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. 12ನೇ ಮನೆ ಶನಿ ಬಂದಾಗ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಅಷ್ಟಕರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ, ಶನಿ ಎಷ್ಟು ಬಲಿಷ್ಠರಾಗಿದ್ದಾರೆ, ಯಾವ ದಶಾಭುಕ್ತಿ ನಡೀತಾ ಇರುತ್ತೆ ಅನ್ನೋದು ನೋಡ್ಕೋಬೇಕು. ಮೇಷರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ, ಎಲ್ಲರಿಗೂ ಒಂದೇ ತರ ಫಲಿತಾಂಶ ಇರೋದಿಲ್ಲ. 12ನೇ ಮನೆ ಶನಿ ಬಂದಾಗ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತಾ ಬರ್ತಾ ಇರ್ತೀರಾ. ರಾತ್ರಿ ಬೇಗ ಮಲ್ಕೊಳಕ್ಕಾಗಲ್ಲ, ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ, ಉದ್ಯೋಗ ಮಾಡೋ ಸ್ಥಳದಲ್ಲಿ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮ ಮೇಲೆ ಅಪಪ್ರಚಾರ, ಅಪವಾದಗಳು ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸಾಮರಸ್ಯ ಕಡಿಮೆ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಹಾಗೇನೆ ಪ್ರತಿ ಕೆಲಸದಲ್ಲೂ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ನೀವು ನೋಡ್ತಾ ಬರ್ತಾ ಇರ್ತೀರಾ. ಅದು ಇಟ್ಸ್ ಡಿಪೆಂಡ್ಸ್ ಆನ್ ಅಷ್ಟಕವರ್ಗ ಬಿಂದುಗಳು ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಶನಿಯ ಬಲ ಮತ್ತು ಬಲಹೀನತೆಯನ್ನು ನೋಡ್ಕೋಬೇಕು. ಬಲಿಷ್ಠರಾಗಿದ್ದಾರ, ಬಲಹೀನ ಸ್ಥಿತಿಯಲ್ಲಿ ಇದ್ದಾರಾ, ಮತ್ತೆ ಯಾವ ದಶಾಭುಕ್ತಿ ನಡೀತಾ ಇದೆ, ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು. ಸೊ ಈ ತರ ಸಿಚುಯೇಷನ್ 12 ಮೇಲೆ ಶನಿ ಬಂದಾಗ ನಾವು ನಡೀತಾ ಇರುತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನೋಡಿ, ಗುರುವಿನ ಸಂಚಾರ ನೋಡೋದೇ ಆದ್ರೆ ಗುರು ತೃತೀಯ ಸ್ಥಾನದಲ್ಲಿ ಇರ್ತಾರೆ ವರ್ಷದ ಪ್ರಾರಂಭದಲ್ಲಿ. ಜೂನ್ ನಂತರ ಚತುರ್ಥ ಸ್ಥಾನಕ್ಕೆ ಹೋಗ್ತಾರೆ. ಜಾಸ್ತಿ ಎಫರ್ಟ್ ಹಾಕ್ಬೇಕಾಗಿರುತ್ತೆ. ಮತ್ತೆ ಜಾಸ್ತಿ ನೀವು ಪ್ರಯತ್ನ ಪೂರ್ವಕವಾಗಿ ಒಂದು ವಿಚಾರವನ್ನ ಹೆಚ್ಚಾಗಿ ಕಮ್ಯುನಿಕೇಶನ್ ವಿಚಾರದಲ್ಲಿ ಅಂದ್ರೆ ವ್ಯಕ್ತಪಡಿಸಬೇಕು. ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ವಿದ್ಯಾರ್ಥಿ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ, ಅಂದ್ರೆ ನೀವು ಮತ್ತೆ ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕು. ಒಂದೇ ವಿಚಾರವಾಗಿ ಓಡಾಡಬೇಕು, ಜಾಸ್ತಿ ಪ್ರಯಾಣಗಳನ್ನ ಮಾಡ್ತಾ ಇರ್ತೀರಾ, ಇರಿಟೇಷನ್ ಆಗ್ತಾ ಇರುತ್ತೆ, ಮನೇಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್. ಆಮೇಲೆ ಚತುರ್ಥ ಸ್ಥಾನಕ್ಕೆ ಗುರುವಿನ ಸಂಚಾರ ಪ್ರಾರಂಭ ಆಗುತ್ತೆ ಜೂನ್ ನಂತರ. ಅರ್ಧಾಷ್ಟಮ ಗುರುವಿನ ದೋಷ ಅಂತ ನಾವು ಕರಿತೀವಿ. ಎಲ್ಲರೂ ಹೇಳ್ತಾ ಇದ್ದಾರೆ ಚತುರ್ಥ ಸ್ಥಾನಕ್ಕೆ ಗುರು ಬಂದ ತಕ್ಷಣ ಮನೆ ಕಟ್ತೀರಾ ಅಂತ ಹೇಳ್ಬಿಟ್ಟು. 4ನೇ ಮನೆಗೆ ಗುರುವಿನಂತಹ ಗ್ರಹ ಬಂದಾಗ ಮನಕ್ಲೇಶ, ತಾಯಿ ಜೊತೆ ತೊಂದರೆ ಆಗ್ತಕ್ಕಂಥದ್ದು, ತಾಯಿಯ ಒಂದು ಪ್ರೀತಿ ಬಾಂಧವ್ಯ, ಆ ವಿಚಾರದಲ್ಲಿ ಕೆಲವೊಂದು ಕಿರಿಕಿರಿ ಅಂತ ಅನುಭವಿಸ್ತಕ್ಕಂಥದ್ದು, ಆಮೇಲೆ ವಿದ್ಯಾರ್ಥಿಗಳು ಓದಿನ ಕಡೆ ಹಿಂದೆ ಬೀಳ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಉದ್ಯೋಗದಲ್ಲಿ ಹೆಚ್ಚಾಗಿ ಒತ್ತಡ ನಿಮಗೆ ವಾತಾವರಣ ಸೃಷ್ಟಿ ಆಗ್ತಾ ಹೋಗುತ್ತೆ. ಜಾಸ್ತಿ ಎಫರ್ಟ್ ಹಾಕ್ಬೇಕು, ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋ ಪರಿಸ್ಥಿತಿ, ಅಂದ್ರೆ 4 ಜನ ಅಥವಾ 2 ಮಾಡೋ ಕೆಲಸ ನೀವೊಬ್ಬರೇ ಮಾಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಇರುವ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾವಣೆಗಳನ್ನ ನೀವು ನೋಡ್ತಕ್ಕಂಥದ್ದು, ಈ ತರ ಸಿಚುಯೇಷನ್. ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು, ಸೈಟು, ಪ್ರಾಪರ್ಟಿ ಅಥವಾ ಮನೆ ಕಟ್ಟಬೇಕು ಅಂದ್ರೂ ಕೂಡ ಸ್ವಲ್ಪ ಲೇಟ್ ಆಗಿ ವಿಳಂಬ ಆಗ್ತಕ್ಕಂಥದ್ದು, ಹಣಕಾಸಿನ ಸೌಲಭ್ಯ ಕಡಿಮೆ ಆಗಿಬಿಟ್ಟು ಲೇಟ್ ಆಗ್ತಕ್ಕಂಥದ್ದು, ಮನಕ್ಲೇಶ, ಅಪವಾದಗಳು, ಈ ತರ ಸಿಚುಯೇಷನ್ ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ. ರೆಕಾಗ್ನೈಸೇಷನ್ ಕೂಡ ಜಾಸ್ತಿ ಇರೋದಿಲ್ಲ